ನಾ ಒಂದು ಹುಡುಗಿನ ಭಾಳ ಇಷ್ಟಪಡಕತ್ತೀನಿ ನೀವು ಅದ ನಿನ್ನ ಮುಂದೆ ಹೇಳ್ಬೇಕನ್ನಕತ್ತೀನಿ ನಾನು. ಬಟ್ ಹೇಳಕ್ಕೆ ನಂಗೆ ಅಂಜಿಕೆ ಭಾಳ ನಾ ಹೇಳಿಲ್ಲ. ಇವತ್ತು ಹೆಂಗಾರು ಮಾಡಿ ನಾ ಪ್ರಪೋಸ್ ಮಾಡಿಬಿಡ್ತೀನಿ ಆಕಿನ. ಇದು ಆಕೆ ಹೋಗೋ ಜಾಗಿದೆ ಇಲ್ಲಿ ಕುಂಡ್ರು ಆಮೇಲೆ ಬೇಕಾದ್ರೆ ಪ್ರಪೋಸ್ ಮಾಡಿ ಬರ್ತೈತೆ. ಬಾಯ್ಲಿ ಬಾಯ್. ಯಾರೋ ಮಮ್ಮ ಆಕಿ ಡೈಲಿ ಕಾಲೇಜ್ಗೆ ಹೋಗ್ಕೊಳ್ಳ ಆಕಿ ಹುಡುಗೇನ? ಹಾಂ ನೋಡು ಮಮ್ಮ ಆಕಿನ ಡೈಲಿ ಬ್ಯಾಗ್ ಬಂದು ಕಾಲೇಜ್ಗೆ ಹೋಗ್ಕೊಳ್ಳ ಆಕಿನೂ. ಯಾಕಿನ ಬರ್ಬೇಕಲ್ಲ ಇಟ್ಟ ಇನ್ನೂ ಬಂದೇ ಇಲ್ಲ. ಕರೆ ಬರೋ ಟೈಮಿಂಗ್ ಬೇರೆ ಆಗೈತಿ. ಇನ್ನು 5 ನಿಮಿಷದಾಗ ಬರ್ತಾವೆ ನೋಡಿ. ಈಗ ನನ್ನ ಪಾರಿವಾಳ ಬರ್ತೈತೇನು ಇನ್ನು ನೋಡೋಕೆ ನನ್ನ ಪಾರಿವಾಳ ಬರ್ತೈತೆ ನೋಡ. ಇನ್ನು ಯಾವ ಬರ್ತಾಳು ಏನೋ. ಇವತ್ತು ತನಕ ಒಂದು ಡೀಲ್ ಆಗ್ಬೇಕು. ಇವತ್ತ ಅದ ಮಮ್ಮ ಬರೀ ಡೀಲ್ ಏನಾಗ್ತದೆ? ಯಾವ ಡೀಲು ಮಮ್ಮ? ಮಮ್ಮ ನನಗೂ ಸಾಕಾಗಿ ಹೋಗಿತ್ತು. ಇವತ್ತು ಬೇಕಾದಾಗ್ಲಿ ಇವತ್ತು ನೋಡಕ್ಕೆ. ಇವತ್ತು ಪ್ರಪೋಸ್ ಮಾಡೇ ಬಿಡ್ತೇನೆ. ನಾವು ಒಟ್ಟ ಬಿಡಂಗಿಲ್ಲ. ಇವತ್ತು ಏನು ಬೇಕಾದಾದ್ರು ಮಮ್ಮ ಮಾಡೇ ಬಿಡ. ಏನಾಕತ್ತಾಗಲ್ದಕ್ಕ ನೀನು ಚಂದಿಲ್ಲೋ ಚಾಲಿಲ್ಲೋ ಕದರಿಲ್ಲೋ ಮಮ್ಮ ಸೂಪರು. ಏನಾಕತ್ತಾಗಲಿ ನೋಡ್ಬಿಡು. ನಿನ್ನಿಂದ ಅರ್ಥ ಮಾಡೇ ಬಿಡ ಪ್ರಪೋಸ್. ನಗತಿ ನಗ ಅಕ್ಕಿ ಯಾವತ್ತಿದ್ರು ನನ್ನಾಕಿನ. ಏನು ರೂಪ ಜಲ್ದಿನ ಬಂದು ಕೂತಾರ್ಲೆ? ಜೋರ ತೋಟ ಎಲ್ಲಾರು ಹಂಗ ಸಣ್ಣ ಹಂಗೈತಿ ಬಾ ಮಮ್ಮ. ಮತ್ತ ಏನೇನ್ ಸಮಾಚಾರ? ಏನಿಲ್ಲ ಮಮ್ಮ ಹಂಗ ಸುಮ್ಮನೆ ಕೂತಿದೀವು. ನೀ ಕಡೆ ಹೊಂಟಿದ್ದೆ? ಆ ಮಮ್ಮ ಯಾಕಡೆ ಹೊಂಟೇರಿ? ನಿಮ್ ಬಂದ್ ಕೊಂಡೋದ ಇಲ್ಲೇ ಐತಿ. ಮತ್ತೆ ಯಾಕಡೆ ಹೊಂಟಿದೆ ಅಂತ ಕೇಳ್ತಾ ನೋಡಿ. ಮಮ್ಮ ನಾ ಒಂದು ಹುಡುಗಿನ ಭಾಳ ಇಷ್ಟಪಡತ್ತೀನಿ. ಯಾರೋಪ? ಇಲ್ಲೇ ದಿನ ಕಾಲೇಜ್ಗೆ ಹೋಗ್ಕಡೆ ಇಲ್ಲಿಂದನ ಆಕಿಗೆ ಪ್ರಪೋಸ್ ಮಾಡಕ್ ಆಗುವತ್ತ. ನಿನ್ನೆ ಮಾಡ್ಬೇಕನ್ನಿ ನಿನ್ನೆ ಅವ್ರ ಅಪ್ಪನ ಬೈಕ್ ಮ್ಯಾಗ ಅದು ಕರೆ. ಇವತ್ತು ಏನ್ ಬೇಕಾದಾಗ್ಲಿ ಮಮ್ಮ. ಇವತ್ತು ನಾ ಮಾತ್ರ ಆಕಿನ ಪ್ರಪೋಸ್ ಮಾಡೇ ಬಿಡವ್ನಿ. ಮಾಡ್ಲಮ್ಮ ನಿನಗೇನು ಚಂದಿಲ್ಲೋ ಏನಿಲ್ಲೋ ನೀ ದೇವ್ರ. ಆಯ್ತು ಬಿಡು ಮಮ್ಮ. ಹಂಗಾರೆ ಇವತ್ತು ಮಾಡೇ ಬಿಡ್ತೇನೆ ಪ್ರಪೋಸ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಮಮ್ಮ. ನೀ ಹೇಳಕೋ. ನಂದು ನಿನ್ನೆ ಹೇಳಿನ್ಲೆ. ಏ ಮಮ್ಮ ಬಂದು ನಿಲ್ರಿ ಅದ್ರಿ ನಾ ನಿಮ್ಮ ಮುಂಚೆ ಹೇಳ್ಬೇಕನ್ನತ್ತೀನ್ರಿ. ಹಿಂಗದು ಏನ್ ಹೇಳ್ರಿ? ಅದ್ರಿ ನಾ ನಿಮ್ಮನ್ನ ಭಾಳ ದಿವಸದಿಂದ ಲವ್ ಮಾಡತ್ತೇನ್ರಿ.
ಕಂಡಾದಾಗ ನಿನ್ ಮುಖ ನೋಡ್ಕೊಂಡೆ ಏನ್ ಚಂದಂಗ ಭಾವ. ಅಲ್ರಿ ಮತ್ತೆ ದಿನ ನಾನು ನೋಡ್ಕೋತ ನಕ್ಕೋತ ಹೋಗಿರ್ಲ ನೀವು? ಅಲ್ಲಿ ನೀವ 3 ಜನ ಕುಂತಿರ್ತೀರಿ, ಅದ್ರಾಗ ನಾನ ನಿಮ್ನ ನೋಡ್ ನಕ್ಕೊಂತ ಹೋಗ್ತೇನಂತ ನಿಮ್ ಕಡೆ ಏನೈತ್ರಿ? ಅಷ್ಟಕ್ಕೂ ನಿಮ್ದು ಲವ್ ಮಾಡೋ ಮುಖ ರೀ. ಹೋಗ್ರಿ ಲವ್ ಅಂತ ಲವ್ ಮುಖ ನೋಡ್ಕೊಂಡ್ ಬರೋಗ್ರಿ ಕನ್ನಡಿದಾಗ. ಏ ಮಾಮ ಏನೋಳಕಿ? ಹ್ಞೂ ಮಾಮ ಭಾಳ ಸ್ವಪ್ನ್ಯಾಕೆದಾಳು ಆಕಿಗೆ ಆ್ಯಟಿಟ್ಯೂಡ್ ಭಾಳ ಐತೆ ಆಕಿಗೆ. ಮಾಮ ಆಕಿನ ಬಿಟ್ಟು ನಂಗೆ ಇರೋಕ್ಕಾಗಲ್ಲ. ಆಕಿ ಏನಂದ್ರು ನಾವು ಅಟ್ಟ ಬಿಟ್ಟು ಕೊಡಲ್ಲ ಆಕಿನ. ಮಾಮ ನೀ ಯಾರು ಹೋಗಿಕ್ಕಿನ ಕೇಳು, ಹೋಗಿ ನಾನು ಲವ್ ಮಾಡ್ತಾಳೋ ಇಲ್ಲ ಅಂತ ಹೋಗೋ ಮಾಮ. ಅಮ್ಮ ನಿಂಗೆ ಗೊತ್ತೈತಿ ನಂಗೆ ಹುಡುಗಿಯರಂದ್ರೆ ಆಗಿ ಬರಂಗಿಲ್ಲ ಅಂತೇಳಿ. ಹುಡುಗಿಯರ್ ಕಂಡ್ರೆ ನಾನು ಅಂಜಿಗೆ ಬರ್ತೈತಿ. ಮಾಮ ಏ ಮಾಮ ನೀ ಯಾರು ಹೋಗೋ, ನಾನು ಲವ್ ಮಾಡ್ತಾಳು ನೀ ಯಾರು ಕೇಳು. ಯಾರನ್ನ ಕೇಳು? ಆಕಿನೋ ಮಾಮ ನಮ್ಮ ಹುಡುಗಿನೋ. ಹಾ ಹೌದು, ನಾ ಕೇಳ್ರ ನನಗೇನು ಸಿಗ್ತೈತಿ ನಿನ್ನ ಬದಲು. ನೀವತ್ತು ಕೇಳಿ ತಿಳ್ಕೊ, ಇವತ್ತು ರಾತ್ರಿ ಏನು ಬೇಕು ಏನು ಬೇಡ ಎಲ್ಲ ಪಾರ್ಟಿ ನಂದು. ನೀವು ಅತ್ತ ಖರ್ಚ ಮಮ್ಮ ಸಾವ್ಕಾರದಿ ಮರಿಬೇಡ. ಸಾವುಕಾರ ಅಲ್ಲ ಪ್ರತಿಯೊಂದು ಎಲ್ಲಲ್ಲ. ಹಾ ಪ್ರತಿಯೊಂದು ಎಲ್ಲ ಮಾಮ. ಆಕಿ ಹ್ಞೂ ಅಲ್ಲೋ. ಆಯ್ತಾ ಕೇಳ್ತೀನಿ ಹೆಂಗಾರು ಮಾಡಿ ಇವತ್ತು ಓಕೆ ಆಗಿತ್ತು. ಏ ಮಮ್ಮ ಹೊಂಟಾಳ ಕೇಳು ಮಾಮ ಹುಡುಗಿ. ಹಾಂ ಓ ನಿಲ್ರಿ ಏನ್ರಿ ಯಾವಾಗ ಹಿಡ್ದ ಹೋದ್ರಾತ ನೋಡೋ ಬರ್ಲೆ. ಏನಿಲ್ರಿ ನಮ್ಮ ಹುಡುಗ ನಿಮ್ಗೆ ಲವ್ ಮಾಡೋದಂತ ಬಾಯಿ ಬಂದಂಗೆಲ್ಲ ಬೇದಾಡ್ತಾರಲ್ಲ, ನೀನು ಕೇಳೋಣ. ಮತ್ತ ಇಷ್ಟ ಇಲ್ಲ ಅಂದ್ರು ಒಳ್ಳೆ ಲವ್ ಮಾಡಂತಂದ್ರ ಮತ್ತೇನ ಪೂಜಾ ಮಾಡಿ ಕಳಿಸ್ತಾರ್ರಿ? ಅಲ್ರಿ ಮತ್ತೆ ನೀವು ದಿನ ನಕ್ಕೊಂತ ಹೋಗ್ತಿರ್ತಲ್ಲ ನೋಡಿ. ನಾನ ನೋಡ್ ನಕ್ಕೊಂತ ಹೋಗ್ತೇನೆ ಇಲ್ಲ ಅಂತಲ್ರಿ, ಆದ್ರ ನಾನ್ ಅದ್ರಾಗ ಯಾರೇನ್ ನೋಡ್ ನಗ್ತೇನೆ ನಿಮ್ಗೆ ಗೊತ್ತೈತೇನ್ರಿ? ಅದನ್ನೆಲ್ಲ ಬಿಡ್ರಿ, ನೀವು ಈಗ ಲವ್ ಮಾಡ್ತಿರೋ ಇಲ್ಲೋ? ಲವ್ ಮಾಡತ್ತೇನ್ರಿ ಇಲ್ಲ ಅಂತಲ್ರಿ. ಹೌದ್ರಿ? ಅಪ್ಪ ದೇವ್ರ, ಮಾಡತ್ತೇನ್ರಿ ಇಲ್ಲ ಅಂತಲ್ರಿ, ಆದ್ರ ಯಾರು ಮಾಡತ್ತೇನ್ ಗೊತ್ತೈತೇನ್ರಿ? ಮತ್ತೆ ಅವನರ್ಲೆ ಇನ್ಯಾರು ಮಾಡ್ತಿರ್ಲೋ? ನಾನು ನಿಮ್ಗೆ ಇಷ್ಟ ಆಯ್ತು, ನಾಳೆ ಇದ ಟೈಮ್ಗೋ ಇಲ್ಲೇನ ಬಂದ ನಂಗೆ ಹೇಳ್ರಿ. ಇಷ್ಟ ಇಲ್ಲ ಅಂದ್ರೆ ನಿಮ್ ಇಷ್ಟ, ನಾ ಏನ್ ಹೇಳಂಗಿಲ್ರಿ. ಬಾಯ್. ಹೇಳು ಏನಂದ ಹೇಳ. ಹೇಳು. ಹ್ಞೂ ಅಂದಾಳು. ನಾನು ಮಾಡತ್ತಾಳ.
ಬಳಸ್ಕೊತೇನಿ. ಯಪ್ಪ ನನ್ನ ನ್ಯಾಚುರಲ್ ಬ್ಯೂಟಿನು. ಹೌದು, ನನ್ನ ದೋಸ್ತನ ಲವ್ ಸಕ್ಸಸ್ ಮಾಡಕ್ ಬಂದೀನಿ. ಹೋಗಿ ಅದು ನಂದ ಹತ್ಲ ಅವ್ನ ಕಣ್ಣಿಗೆ ನಾ ಕೆಟ್ಟ ಬೇರೆ ಆಗಿ ಕಾಣ್ದೇವ್ರ. ಅದು ಹೆಂಗ? ನಮ್ಮ ಕಾಲೇಜ್ ಬಿಟ್ಮೇಲೆ ನಾನು ನಕ್ಕೊಂತ ಹೋಗ್ತಿದ್ನಿಲ್ಲ, ಅವ ಏನ್ ತಿಳ್ಕೊಂಡಾನ, ನಾನು ಅವನ ನೋಡ್ ನಗ್ತೇನೆ ಅಂತ ತಿಳ್ಕೊಂಡಾನ. ಆದ್ರೆ ಅವಂಗೇನ್ ಗೊತ್ತ ನಾನು ಇನ್ನೊಂದು ನಗ್ತೇನೆ ಅಂತ. ನನಗೂ ಗೊತ್ತಿಲ್ಲ ಆಗೈತೆ, ನೀನು ನನ್ನ ನೋಡೇ ನಗ್ತಿ ಅನ್ನೋದು. ಈಗ ಗೊತ್ತಾತ್ಲೋ. ಈಗೇನ ನನಗೆ ಇಷ್ಟನೋ ಇಲ್ಲೋ? ಇಷ್ಟ ಇಲ್ದಾನೆ ಇಷ್ಟೊತ್ತನ ಹಿಂಗೆ ಕೂತು ಮಾತಾಡ್ತಿರ್ತೀವಿ ಇವರು ಕೂಡ. ನೀ ಏನು ನೋಡಿ ಇಷ್ಟಪಟ್ಟಿ? ನಾನು ಹೇಳ್ತೇನೆ ಕೇಳಿ. ಫಸ್ಟ್ ಒನ್, ಯಾಕಂದ್ರೆ 3 ಅದಾವ. ಹೇಳ್ತೇನೆ ಕೇಳಿ. ನಾ ಇಂಪ್ರೆಸ್ ಆಗಿದ್ದು 3 ವಿಷಯಕ್ಕೆ. ಇಂಟ್ರೆಸ್ಟ್ ಆಗೋದು ನಾ ಏನು ಮಾಡಿಲ್ಲ. ಹಾಂ ಹೇಳ್ತೇನೆ ಕೇಳಿ. ಅವತ್ತ ಇದು ಫುಟ್ಪಾತ್ದಾಗ ಒಂದು ನಾಯಿ ಹೊಂಟಿದ್ ಗೊತ್ತಾ, ನೆನಪೈತಿ? ಅವತ್ತ ಆ ನಾಯಿ ನಡು ಸಿಕ್ಕೊಂಡು ಒದ್ದಾಡೋದಿತ್ತಪ್ಪ. ನಾ ಹೋಗಿ ಅದನ್ನ ಸೈಡ್ ಕಳ್ಸಾಕಿದ್ನಿ, ಬಟ್ ಅನಶ್ವ ನೀನ ಹೋಗಿ ಅದನ್ನ ಸೈಡ್ ಕಳ್ಸಿದ್ವಿ. ಅವಾಗಂತೂ ನಂಗೆ ಭಾಳ ಖುಷಿ ಆಯ್ತು. ಇದಕ್ಕ ಪಾಪ ನಾಯಿ ಸಾಯ್ತಿತ್ಲ. ಇಂಥವೆಲ್ಲ ಮಾಡಿ ಹುಡುಗಿಯರು ಬರ್ತಾವೆ. ಹೌದು, ಎರಡನೇದು ಯಾವ್ದು? ನೆಕ್ಸ್ಟ್ ಒನ್, ಅವತ್ತ ರೋಡ್ ಸೈಡ್ ಒಬ್ಬ ಭಿಕ್ಷುಕ ಕುಂತಿದ್ ಗೊತ್ತಾ? ಪಾಪ ಅವತ್ತ ಹಸುದಿಂದ ಎಷ್ಟು ನರಳಾಕತ್ತಿದ್ದ. ಅಲ್ಲಿ ಹೋಗಿ ಅವಂಗ ಇಡ್ಲಿ ಒಂದು ಪಾರ್ಸಲ್ ಕೊಟ್ಟಿ ಗೊತ್ತಾ? ಅವತ್ತಂದ್ರೂ ಹೇಳ್ತೇನೆ ನಿನ್ಗ ಎಷ್ಟು ಒಳ್ಳೆ ಗುಣ ಆಯ್ತಂದ್ರ ನಿನ್ನಂತ ಹುಡುಗ ಎಲ್ಲೂ ಸಿಗಂಗಿಲ್ಲ ಗೊತ್ತಾ. ಥರ್ಡ್ ಒನ್ ಏನಂದ್ರ, ಅವತ್ತ ಇದನ್ನ ಅಲ್ಲಿ CBT ಕಡೆ ಒಂದು 10-12 ಜನ ಜಗಳ ಮಾಡ್ತಿದ್ರು ಗೊತ್ತಾ, ಗುಂಪು ಕಟ್ಕೊಂಡ. ನೀ ಹೋಗಿ ಅವ್ರಿಗೂ ಕರೆಕ್ಟಾಗಿ ಬುದ್ಧಿ ಹೇಳಿದಿ, ಇವ್ರಿಗೂ ಕರೆಕ್ಟ್ ಬುದ್ಧಿ ಹೇಳಿದಿ ಗೊತ್ತಾ. ಕರಣಪ್ಪ, ನಿನ್ನಂತ ಒಳ್ಳೆ ಬುದ್ಧಿ ಗುಣ ಇರೋರ ಎಲ್ಲಿ ಸಿಗ್ತಾನೆ ಹೇಳ? ಎಷ್ಟು ಗುಳಿಗಿದೆ? ನನಗೆ ಈ ಗುಳ್ಗಿ ಪಳ್ಗಿ ಹಾಕಕ್ ಬರಂಗಿಲ್ಲ. ನಾ ಕನ್ನಡ ಹೇಳತ್ತೇನೆ ನಿಮ್ಮ. ಏನು ಲವ್ ಸ್ಟೋರಿನು ನನ್ನ ಕಡೆ ನೋಡಕ್ ಆಗಲ್ತ ಮಾಮ. ಏನು ಹೇಳೋದು ಅವ್ರ ಬಗ್ಗೆ, ಏನು ಕೇಳೋದು, ಕೈಗಟ್ಟು ತಿರುಗಾಡೋದೇನ ತಲೆ ಕೆಟ್ಟ ಬಿಡತ್ ಮಾಮ. ನನ್ನ ಹೊತ್ತಂದ್ರೆ ಏನು ಹೇಳ್ಬೇಕಂದ್ರೆ ನನಗೆ ತಲೆ ಪೂರ ಕೆಟ್ಟದ ಮಾಮ ತಲೆ ನನಗೆ. ಮಮ್ಮ ಹಲೋ ಮಾಮ ಎಲ್ಲಿದ್ಯಾ? ಮಮ್ಮ ಇಲ್ಲೇ ಗುಡಿಗೆ ಬಂದನ ಹೇಳ. ನಿಮ್ಮ ತಮ್ಮಾಗ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಜಲ್ದಿ ಬಲ್ಲ. ಎಲ್ಲೋ ಲೊಕೇಶನ್ ಕಳ್ಸ್ತೀನಿ, ಪಟ್ನ ಬಾ. ಆಯ್ತಾಯ್ತು.
ಏನಾಗಲ್ಲ ಬೇರೆ ಏನಾಗಲ್ಲ ಡಾಕ್ಟರ್ ಮಾಡ್ತಾರೆ ನನಗೆ ಅಷ್ಟು ಇಷ್ಟ ಮಾಡಿ ಬರ್ರಿ ತಗೊಂಡು ಬರ್ರಿ ಸರ್ ಕರ್ಕೊಂಡು ಬರ್ರಿ ಸರ್ ಪೇಷಂಟ್ಗೆ ಬ್ಲಡ್ ಭಾಳ ಹೋಗೈತಿ ಬ್ಲಡ್ ಹಾಕ್ಬೇಕು ಇಲ್ಲಾಂದ್ರೆ ಆಪರೇಷನ್ ಮಾಡ್ಬೇಕಾಗೈತಿ ಇಲ್ಲಾಂದ್ರೆ ಒಳ್ಳೆ ಡೌಟ್ ಐತಿ ಮಾಡಿಲ್ಲ ಸರ್ ಅಮೌಂಟ್ ಎಷ್ಟಾಗುತ್ತೆ ರೀ? ಅಮೌಂಟ್ ಒಂದು 3 ಲಕ್ಷ ಆಗುತ್ತೆ ಮತ್ತು ಈಗ ಅಮೌಂಟ್ ಪೇ ಮಾಡ್ಬೇಕು ಈಗ ಅಡ್ವಾನ್ಸ್. ಸರ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ ಈಗ ನಾವೊಂದು 3 ದಿನದಾಗ ಅಮೌಂಟ್ ಪೇ ಮಾಡ್ತೀವಿ ಸರ್. ಹಂಗೆಲ್ಲ ಆಗಲ್ಲ ಫಸ್ಟ್ ಬಿಲ್ ಕಟ್ಟಬೇಕು ಆಮೇಲೆ ಆಪರೇಷನ್ ಮಾಡ್ತೀವಿ ಇಲ್ಲಾಂದ್ರೆ ಹುಡುಗ ಒಳ್ಳೆ ಡೌಟ್ ಐತಿ ಸರ್ ಸಡನ್ ಆಗಿ ಅಷ್ಟು ಅಮೌಂಟ್ ಅಂದ್ರೆ ಅಮೌಂಟ್ ಫಸ್ಟ್ ಕಟ್ಟಬೇಕಾಗುತ್ತೆ ಸರ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ ಸರ್ 3 ದಿನದಾಗ ಅಮೌಂಟ್ ತುಂಬ್ತೀನಿ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಕಟ್ಟಿದ್ಮೇಲೆ ಆಮೇಲೆ ಟ್ರೀಟ್ಮೆಂಟ್ ಚಾಲು ಮಾಡ್ತೀರಿ. ಓಕೆ ಸರ್ ಸರ್ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರಿ ನಾವು ಮಾಡ್ತೇವೆ ಒಟ್ಟು ಜಲ್ದಿ ಅಮೌಂಟ್ ತುಂಬ್ರಿ ಟ್ರೀಟ್ಮೆಂಟ್ ಚಾಲು ಮಾಡ್ತಾರೆ ಇಲ್ಲ ಜೀವಕ್ಕೆ ಅಪಾಯ ಆಯ್ತು. ಓಕೆ ಸರ್ ಓಕೆ ಸರ್ ಮಾಡೋಣ ದೇವ್ರ ಬಂದು ಬೈ ಕಡೆ ಮಮ್ಮ ಸಡನ್ ಆಗಿ 3 ಲಕ್ಷ ಮೇಲೆ ಹೆಂಗೋ ಮಮ್ಮ ಸಡನ್ ಆಗಿ 3 ಲಕ್ಷ ಅಂದ್ರೆ ಹೆಂಗು ಅವನೊಂದು ಮನಿ ಮಾರಿ ತಗೋಬೇಕಂದ್ರೆ ಮನಿ ಅಷ್ಟು ನಂದು ಅಲ್ಲದ ಬಾಡಿಗೆ ಮನಿ ಇರಾಕ ಗಾಡಿ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಒಂದು 50,000 ರೂಪಾಯಿ ಹೋಗಿತ್ತ 3 ಲಕ್ಷ ರೂಪಾಯಿ ಅಂದ್ರೆ ಎಲ್ಲಿದೆವು ದೋಸ್ತ್ ಏನು ತಿಕ್ಕೋದು ಒಂದು ಸ್ವಲ್ಪ ಅಮ್ಮ ನನ್ನ ಪರಿಸ್ಥಿತಿನ ಗೊತ್ತಾಯ್ತಲ್ಲ ನಾನು ಕೈದ್ರೆ ನಾ ಕೊಡಂಗಿಲ್ಲ ನನ್ನ ತಂದಾರೆ ನೀನು ತಂದಾರೆ ಆದರೂ ಮೊಬೈಲ್ ನಾನು ಮಾತು ಕೇಳ್ತೀನಿ ಮಮ್ಮ ಮಾನ್ಯ ಆಕಿ ಸಂಬಂಧ ಜಗಾಡಿ ನನ್ ಕೂಡ ಫೋನ್ದಾಗೂ ಮಾತಾಡಲಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡೋ ನನಗ ಮಮ್ಮ ನಿಯರ್ ಕೇಳು ಫೋನ್ ಹಚ್ಚ ಮಾತಾ ಹಿಂಗ ಆಗೈತ ಹೇಳು. ಆಯ್ತು ಸರಿ ನಾ ಕೇಳ್ತೀನಿ ಹಾಂ ಸರ್ ಬೇರೆ ಏನು ಗಾಡಿ ಮಾಡ್ಕೋಬಾರ್ದು ನಾವು ಕೇಳ್ಕೊಂಬರ್ತಾ ಆಯ್ತು. ಹಲೋ ಮಾಮ ಹಾಂ 3 ಲಕ್ಷ ರೂಪಾಯಿ ಕೇಳಿದಾನ ರೊಕ್ಕ ಅಡ್ಜಸ್ಟ್ ಆಗ್ಯಾವ ಮುಬಾರಕ್ ರೊಕ್ಕ ಕೊಡ್ತೈತೆ ಹೇಳು. ಹಾಂ ಮಮ್ಮ ಕೊಡ್ತಂದ ರೊಕ್ಕ ಕೈ ಮಮ್ಮ ಒಂದು ಕಂಡೀಷನ್ ಐತಿ ನಿನ್ನ ಕೈಲಿ ಆಗಂಗಿಲ್ಲ. ಏ ಮಮ್ಮ ಏನ್ ಬೇಕಾದ್ರೆ ಕಂಡೀಷನ್ ಇರಲಿ ನನ್ನ ಜೀವ ಬೇಕಾದ್ರೆ ಕುಡಿದ್ರು ಕೊಡ್ತೀನಿ ನಾ ಹೇಳ ಸರಿ ಆಯ್ತಾ ಒಂದು ಕೆಲಸ ಮಾಡು ನಿಂಗೆ ಗುಡಿಗರೆ ಬಾ ನಾನು ಮಮ್ಮ ಸರಿ ನೀ ನಮ್ಮ ಆ ತಮ್ಮ ನೋಡ್ಕೊತಿರೋ ಹೋಗ್ಬಿಡ್ತೀನಿ ಗುಡಿ ನೋಡ್ಕೊತಿರೋ ಹುಷಾರ್. ಫೋನ್ ಹಚ್ಚನ್ಗಪ್ಪ ಏನ್ ಮಾಡತ್ತ ಹಲೋ ಹಲೋ ಏನ್ ಮಾಡತ್ತಿ? ಒಂದು ಸ್ವಲ್ಪ ಕೆಲಸ ಕಂಟಿನ್ಯೂ ಹೇಳ. ನಾಳೆ ನಮ್ಮ ಹನುಮಂತ ದೇವ್ರ ಗುಡಿಗೆ ಹೋಗಿ ಬರೋಣ. ನಿಂಗೆ ಆಮೇಲೆ ಹಚ್ಬೇಕು ನಾವು ಸ್ವಲ್ಪ ಬಿಜಿ ಅದನು ಆಮೇಲೆ ಹಚ್ತಾನೆ. ಹಲೋ ಹಲೋ ಕೇಳಿಲ್ಲಿ ಯಾಕೆ ಕಾಲ್ ಕಟ್ ಮಾಡ್ಲಿಲ್ಲ ಇವ ನೋಡೋಣಗಪ್ಪ ಏನ್ ಮಾತಾಡ್ತಾನ. ಮಮ್ಮ ನಿನಗೆ ನಾ ರೊಕ್ಕ ಕೊಡ್ತೀನಿ
ಅದರ ಕಂಡೀಷನ್ ಏನೋ ಗೊತ್ತಿಲ್ಲ. ಕಂಡೀಷನ್ ಏನು ಹೇಳ? ನಿನಗೆ ಆಟ ಆಡಕ್ಕೆ 3 ಲಕ್ಷ ರೂಪಾಯಿ ಕೊಡಕ್ಕಿಲ್ಲ. ನಿಂದ ಏನಿದ್ರು ಏನು ಮುಂದಕ್ಕೆ ಕೂಡ ತಿರುಗಾಡುದ, ಆಕೆ ಕೂಡ ಮಾತಾಡುದ, ಆಕಿನ ಲವ್ ಮಾಡುದ, ಟೋಟಲಿ ಆಕಿನ ಒಟ್ಟಿಗೆ ಮರ್ತು ಬಿಡ್ಬೇಕು. ಅದ್ರ ಸಂಬಂಧ ಈ 3 ಲಕ್ಷ ರೂಪಾಯಿ ಕೊಡತ್ತಿದ್ ನಿನಗೆ. ಜೊತೆ ಮಾತಾಡೋದಾಗಲಿ, ಆಕೆ ಲವ್ ಮಾಡೋದಾಗಲಿ ಏನು ಮಾಡಿದ್ರೆ ಆಕೆ ಮಾತು ಆಕೆದ ನನ್ನ ಏನು ಮುಂದಿಟ್ಕೋದು. ಇಡಿ ತಗೋದ್ರಕ್ಕ. ಬಾಯ್ಲೆ ನನಗೊಂದು ಮಾತಾಡ್ತೀನಿ ತಿಳ್ಕೊ. ಇಲ್ಲಿ ನನ್ನ ಪ್ರಕಾರ ಏನತ್ಲೆ, ಈ ಜಗತ್ತ ದುಡ್ಡಿನ ಮೇಲೆ ನಿಂತಿಲ್ಲ, ದುಡ್ಡಿನ ಮೇಲೆ ನಿಂತೈತಿ. ಆದ್ರೆ ನನ್ನ ಪ್ರಕಾರ ದುಡ್ಡಿನ ಮೇಲೆ ನಿಂತೈತಿ. ಹಂಗಂತ ನಾ ಪ್ರೀತಿ ಇಲ್ಲ ಹೇಳಕತ್ತೀನಿ ನಿನಗೆ. ಆದ್ರೆ ಪ್ರೀತಿ ಜೀವನಕ್ಕೆ ದೊಡ್ಡ, ಆ ಜೀವನನ ಕೈ ಒದ್ ನಡ್ಸಕೈತಿ. ಹಾಂ ಹೇಳ. ನಾಳೆ ನಾನು ನಿನ್ನ ಜೊತೆ ಒಂದು ವಿಷಯ ಮಾತಾಡ್ಬೇಕು. ನಾಳೆ ಮಾರ್ನಿಂಗ್ ಅಲ್ಲಿ ನಾವು ಯಾವಾಗಲೂ ಮೀಟ್ ಆಗ್ತಿದ್ವಲ್ಲ ಆ ಪ್ಲೇಸಿಗೆ ನಾನು ನಿಂಗೊಂದು ವಿಷಯ ಹೇಳ್ಬೇಕ. ಬಾ. ನನಗೊಂದು ವಿಷಯ ಹೇಳ್ಬೇಕ. ರೊಕ್ಕದ ಸಂಬಂಧ ಪ್ರಿನ್ಸಿಪ್ ಹುಡುಗಿನ ಇನ್ನೊಬ್ರಿಗೆ ಮಾಡ್ತೀಯಾಗ ನೀವು ಇಂಥ ಮದಿ ಅಂತ ನಂಗೆ ಪೈಲನ ಗೊತ್ತಾಗಿದ್ರೆ ನೀವು ಡ್ಯೂಟಿ ಮಾಡೋದನ್ನು ಕಣ್ಣು ಹೆಚ್ಚಿಸುವಾಗ ನೋಡ್ತಿರ್ಲಿಲ್ಲ. ನಾನು ಹೇಳಿದ್ರೆ ಒಂದು ಸ್ವಲ್ಪ ಕೇಳ್ತೀನಿ. ಈ ಜನ್ಮದಾಗ ನನಗೆ ನಿನ್ನ ಮುಖ ತೋರ್ಸಕ್ಕೆ ಹೋಗ್ಬೇಡ. ನೀನು ನಂಬಿದ್ದು ಕರೆಕ್ಟ್ ಮೋಸ ಮಾಡಿದ್ದು ನೋಡಪ್ಪ. ಮ್ಯಾಟ್ರಿ ಏನಂತ ಗೊತ್ತಿಲ್ದಾನೆ ಅದಕ್ಕೆ ಒಂಚೂರು ನಾ ಹೇಳಿದ್ರೆ ಕೇಳ್ತೀನಿ. ನಾ ಹೇಳಿದ್ರೆ ನೀ ಪ್ಲೀಸ್ ನನಗೇನು ಹೇಳಕ್ಕೂ ಹೋಗ್ಬೇಡ, ಕೇಳಕ್ಕೂ ಹೋಗ್ಬೇಡ. ಇದಕ್ಕೆ ಸರಿಯಾಗಿ ಮಾಡಿದೆಲ್ಲೋ. ಈ ಜನ್ಮದಾಗ ನನಗೆ ನೀ ಮುಖ ತೋರ್ಸಕ್ಕೆ ಹೋಗ್ಬೇಡ. ಪ್ಲೀಸ್ ನಾ ಹೇಳಿದ್ರೆ